ಸಿನಿಮಾದಲ್ಲಿ ಬರೀ ವಿಷಯಗಳಿದ್ರೆ ಸಾಲಲ್ಲ, ಹೇಳೋ ಕಥೆಯಲ್ಲಿ ದಮ್ಮಿರ್ಬೇಕು, ಹೇಳೋ ರೀತಿಲಿ ಕನ್ವಿಕ್ಷನ್ ಇರ್ಬೇಕು. ಇವೆರಡೂ ಇಲ್ದೆ ಹೋದಾಗ್ಲೇನೆ ಹತೋಟಿ ತಪ್ಪಿರೋ ಹಡಗಿನ ತರ ಸಿನಿಮಾ ಆ ಕಡೆ ಈ ಕಡೆ ವಾಲಾಡೋದು. ಎಷ್ಟೋ ಸಿನಿಮಾಗಳು ಆ ರೀತಿ ಆಗಿದೆ. ಅಂಡ್ ಈಗ ನೋಡಿದಂತ ಈ ಸಿನಿಮಾ ಕೂಡ ಅದೇ ಲಿಸ್ಟಿಗೆ ಬಂದು ಸೇರ್ಕೊಳ್ತಾ ಇದೆ. ದೇವಾರ ಇದು ಕೊರಟಾಲ ಶಿವ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಬೆಳಗ್ಗೆನೆ ಹೋಗಿ ನೋಡ್ಕೊಂಡು ಬಂದಿದ್ದಾಯ್ತು. ಸೊ ಮಾತಾಡೋಣ ಹೇಗಿತ್ತು, ಏನೇನ್ ಅನ್ನಿಸ್ತು ಅಂತ. ಬಟ್ ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವ್ರು ಸ್ವಲ್ಪ ತಾಳ್ಮೆ ತಗೊಂಡು ಹೇಳ್ತಾ ಇರೋ ಪಾಯಿಂಟ್ಸ್ ಕಡೆ ಗಮನ ಕೊಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಈಗ ಸ್ಟೋರಿ ಲೈನ್ ಕಡೆ ಬಂದ್ರೆ, ದೇವರ ಮತ್ತೆ ಭೈರವ ಇಬ್ರು ತಮ್ಮ ತಮ್ಮ ಗ್ಯಾಂಗ್ ಜೊತೆ ಸೇರ್ಕೊಂಡು ಹಡಗಿನಲ್ಲಿ ಬರೋ ಇಲ್ಲಿಗಲ್ ವೆಪನ್ಸ್ ನ ಡೈರೆಕ್ಟ್ ಆಗಿ ಸಮುದ್ರದಿಂದನೇ ಅನ್ಲೋಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಇದು ವರ್ಷಗಳಿಂದನೂ ನಡೀತಾನೆ ಇರತ್ತೆ. ಬಟ್ ಹೀಗಿರುವಾಗ ಒಂದು ಘಟನೆಯಿಂದ ಇವರಿಬ್ಬರ ಮಧ್ಯೆ ಸಣ್ಣದಾಗಿ ಮೂಡುವಂತ ಬೆರುಕು ನೋಡ್ತಿದ್ದ ಹಾಗೇನೆ ದೊಡ್ಡ ರೈವಲ್ರಿ ಆಗಿ ಬದಲಾಗ್ಬಿಡತ್ತೆ. ಸೊ ಅದು ಆಗಿದ್ಯಾಕೆ, ಅದಕ್ಕಿರೋ ಕಾರಣ ಏನು, ಅಂಡ್ ಅಲ್ಲಿಂದ ಮುಂದೇನಾಯ್ತು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ವಿಜುವಲ್ಸ್. ಲೈಕ್ ಇಡೀ ಸಿನಿಮಾನೇ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು, ಅಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಫಾರೆಸ್ಟ್ ಏರಿಯಾ, ಆ ಗ್ರೀನ್ರಿ, ನೈಟ್ ವಿಜುವಲ್ಸ್ ನಲ್ಲಿ ಯೂಸ್ ಮಾಡಿರೋ ಬ್ಲೂ ಕಲರ್ ಟಿಂಟ್, ಕಲರ್ ಪ್ಯಾಲೆಟ್, ಕಲರ್ ಗ್ರೇಡಿಂಗ್ ಇವೆಲ್ಲ ತುಂಬಾ ವೈಬ್ರೆಂಟ್ ಆಗಿ ಕಾಣ್ತಿದ್ವು. ಈವನ್ ಸಿನಿಮಾಟೋಗ್ರಫಿನೂ ಅಷ್ಟೇ, ವೈಡ್ ಆಂಗಲ್ ನಲ್ಲಿ ಒಳ್ಳೊಳ್ಳೆ ಫ್ರೇಮ್ ಗಳನ್ನ ಸೆರೆ ಹಿಡಿದಿದ್ದಾರೆ. ಎಸ್ಪೆಷಲಿ ಸ್ಮಗ್ಲಿಂಗ್ ಮಾಡುವಂತ ಸೀಕ್ವೆನ್ಸ್ಗಳು, ಸಮುದ್ರದ ಅಲೆಗಳ ಮಧ್ಯೆ ನಡೆಯೋ ಬ್ಯಾಟಲ್, ಕಲರ್ಫುಲ್ ಆಗಿ ತೆಗೆದಿರೋ ಆಯುಧ ಪೂಜಾ, ಇವುಗಳಲ್ಲಿ ಎಷ್ಟು ಕೆಲಸ ನಡೆದಿದೆ ಅಂತ ಒಬ್ಬ ನಾರ್ಮಲ್ ಪ್ರೇಕ್ಷಕನಿಗೂ ಕುತೂಹಲ ಹುಟ್ಟಬೇಕು, ಅಷ್ಟು ಇಂಪ್ರೆಸಿವ್ ಆಗಿತ್ತು. ಇನ್ನು ಆಕ್ಷನ್ಸ್ ಕಡೆ ಬಂದ್ರೆ ಪ್ರತಿಯೊಂದರ ಡಿಸೈನಿಂಗ್ ಮತ್ತೆ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಅಂಡ್ ಅದಕ್ಕೆ ತಕ್ಕ ಹಾಗೆ ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಅಂತ ಹೇಳಿ ಟೆಕ್ನಿಕಲಿ ಸಖತ್ ಸಾಲಿಡ್ ಸಪೋರ್ಟ್ ಸಿಕ್ಕಿದೆ. ಬಟ್ ವಾವ್ ಅನ್ಸೋ ಎಲಿಮೆಂಟ್ ಗಳಿದೆಯಲ್ಲ, ಲೈಕ್ ಶಾರ್ಕ್ ನ ಫೈಟಿಂಗ್ ಅಲ್ಲಿ ಬಳಸಿರೋದು ಮತ್ತೆ ಫೈರ್ ಟೆಂಪ್ಲೇಟ್, ಇದೆಲ್ಲ ಟ್ರೈಲರ್ ಅಲ್ಲಿ ಎಷ್ಟಿದೆಯೋ ಸಿನಿಮಾದಲ್ಲೂ ಅಷ್ಟೇ ಸೀಕ್ವೆನ್ಸ್ ಇರೋದು. ಸೊ ಅದನ್ನ ಟ್ರೈಲರ್ ನಲ್ಲಿ ಬಿಟ್ಕೊಡದೆ ಇದ್ದಿದ್ರೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸೈಟ್ಮೆಂಟ್ ಇರೋದು, ಎಫೆಕ್ಟ್ ಕೂಡ ಇನ್ನೂ ಜಾಸ್ತಿ ಆಗಿರ್ತಿತ್ತು ಅಂತ ಹೇಳ್ತೀನಿ. ಬಟ್ ಸ್ಟಿಲ್ VFX ಅಂಡ್ CGI ನಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿನ ನೋಡಿದೆ. ಹಾಗೆ ಇದನ್ನ ಬಿಟ್ಟು ಇಂಟರ್ವಲ್ ಬ್ಯಾಂಕ್, ಕೆಂಪು ಸಮುದ್ರ ಅಂಡ್ ಸೆಕೆಂಡ್ ಟೈಮ್ ನಡೆಯೋ ಆಯುಧ ಪೂಜಾ ಇಷ್ಟ ಆಯ್ತು. ಇನ್ನು ಸಿನಿಮಾದ ಮತ್ತೊಂದು ಪಿಲ್ಲರ್ ಅಂದ್ರೆ ಅದು ಅನಿರುದ್ಧ್ ಅವರು. ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಒಳ್ಳೆ ಮಾಸಿ BGM ನ ಕೊಟ್ಟಿದ್ದಾರೆ. ಅಂಡ್ ದೇವಾರ ಯಾವಾಗೆಲ್ಲ ಪೀಕ್ ಮೂಮೆಂಟ್ ಅಲ್ಲಿ ಹೋಗ್ತಾನೋ, ಯಾವಾಗೆಲ್ಲ ಆಕ್ಷನ್ಸ್ ಜೋರಾಗತ್ತೋ, ಆಗ ಮ್ಯೂಸಿಕ್ ಕೂಡ ಇನ್ನೊಂದು ರೇಂಜ್ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ. ಮುಂಚೆ ಎಲ್ಲ ಅನಿರುದ್ಧ್ ಅವರು ಒಂದು ವೆರೈಟಿ ಅಂತ ಅನಿಸ್ತಿದ್ರು, ಬಟ್ ವರ್ಕ್ ಲೋಡ್ ಯಾಕೋ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಹಾಗಾಗಿ ಕೆಲವೊಂದು ಕಡೆ ಅವರದ್ದೇ ಹಿಂದಿನ ಸಿನಿಮಾಗಳ ರೆಫರೆನ್ಸ್ ಕಾಣಿಸ್ತಿರತ್ತೆ. ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಕ್ಲೋಸ್ ಅಪ್ ಅಲ್ಲಿ ಕ್ಯಾಮ್ರಾನ ಫೇಸ್ ಮಾಡಿ ಎಕ್ಸ್ಪ್ರೆಷನ್ ಕೊಡೋ ಆಕ್ಟರ್ಗಳು ನಮ್ಮಲ್ಲಿ ಅತಿ ವಿರಳ. ಅಂಡ್ ಅಂಥವರಲ್ಲಿ ಜೂನಿಯರ್ NTR ಅವರು ಕೂಡ ಒಬ್ರು. ಅಂಡ್ ಅಂಥ ಆಕ್ಟರ್ ಸಿನಿಮಾದಲ್ಲಿ ಇದಾರೆ ಅಂದ್ರೆ ಅದೇ ದೊಡ್ಡ ಪಾಸಿಟಿವ್. ಸೊ ಆ ಸ್ಪೆಷಾಲಿಟಿನ ಕೊರಟಾಲ ಅವರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ವಿಜುವಲಿ ಎಲ್ಲೆಲ್ಲಿ ಇಂಪ್ಯಾಕ್ಟ್ ಅನ್ನ ತರಬಹುದು, ಅಲ್ಲಿ ಸಬ್ಸ್ಟೆನ್ಸ್ ಅಂತ ಇಲ್ಲದೆ ಇದ್ರು NTR ಅವ್ರ ಕಡೆಯಿಂದನೇ ಅದನ್ನ ಬ್ಯಾಲೆನ್ಸ್ ಮಾಡಿಸಿದ್ದಾರೆ. ಅಂಡ್ ಕೆಲವೊಂದು ಕಡೆ ಡೈಲಾಗ್ಸ್ ಕೂಡ ಚೆನ್ನಾಗಿತ್ತು. ಇದರ ಹೊರತಾಗಿ ಜಾನ್ವಿ ಕಪೂರ್ ಅವರು ಹಾಡುಗಳಲ್ಲಿ ಇಷ್ಟ ಆಗ್ತಾರೆ. ಹಾಗೆ ಸೈಫ್ ಅಲಿ ಖಾನ್ ಅವ್ರನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೂ ಅಲ್ಲಲ್ಲಿ ತಮ್ಮ ಪ್ರೆಸೆನ್ಸ್ ಇಂದಾನೆ ಅವರು ಸಿನಿಮಾನ ಮೇಲೆತ್ತಿದ್ದಾರೆ. ಅಂಡ್ ಉಳಿದ ಎಲ್ಲಾ ಆಕ್ಟರ್ಸ್ ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ತುಂಬಾ ಇದೆ ಹೇಳೋದಕ್ಕೆ, ಬಟ್ ಎಲ್ಲಕ್ಕಿಂತ ಮೊದಲು ನಿಲ್ಲೋದೇ ಇದರ ಕಥೆ. ಆಕ್ಚುಲಿ ಕಥೆ ಅಂತಾನೂ ಹೇಳ್ಬಾರ್ದು, ಬಿಕಾಸ್ ಇಂಥ ಜಮಾನದಲ್ಲಿ, ಅದರಲ್ಲೂ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಕಥೆಗೆ ಯಾರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಎಷ್ಟೇ ರೆಗ್ಯುಲರ್ ಆಗಿದ್ರು ಅದನ್ನ ನೋಡಬಹುದು. ಆದ್ರೆ ಇಲ್ಲಾಗಿರೋ ಪ್ರಾಬ್ಲಮ್ ಏನಂದ್ರೆ ಮೊದಲ 10-15 ನಿಮಿಷದಲ್ಲೇ ಸ್ಟೋರಿನ ಸೆಟ್ ಮಾಡ್ತಾರೆ, ಕಾನ್ಸೆಪ್ಟ್ ಏನೋ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ಕಥೆಯಲ್ಲಿ ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ. ಫಸ್ಟ್ ಹಾಫ್ನಾದ್ರೂ ಅಟ್ಲೀಸ್ಟ್ ಡೀಸೆಂಟ್ ಆಗಿ ತಂದು ನಿಲ್ಸಿದ್ರು, ಇಂಟರ್ವಲ್ ಕೂಡ ಚೆನ್ನಾಗೇ ಇತ್ತು. ಬಟ್ ಸೆಕೆಂಡ್ ಹಾಫ್ ಇದೆಯಲ್ಲ, ಲಿಟ್ರಲಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತು. ಬಿಕಾಸ್ ಕಥೆ ಮುಂದಕ್ಕೆ ಹೋಗ್ತಾನೆ ಇಲ್ಲ. ದೇವರ ಬರ್ತಾನೆ, ಸಮುದ್ರ ಕಿಳಿಯಂಗಿಲ್ಲ, ಇಳಿದ್ರೆ ಬ್ಯಾಕ್ ಅಲ್ಲಿ ಮಾರ್ಕ್ ಬರೋ ತರ ಕುಯ್ದು ಪನಿಷ್ಮೆಂಟ್ ಕೊಡ್ತಾನೆ, ಬರೀ ಅಷ್ಟೇನೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಾಹುಬಲಿ ರೇಂಜ್ಗೆ ಏನೋ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಅದು ನಿಜವಾಗ್ಲೂ ಅಷ್ಟೊಂದು ಹಿಡಿಸ್ಲಿಲ್ಲ. ಇನ್ಫ್ಯಾಕ್ಟ್ ಕೊರಟಾಲ ಅವರ ಸ್ಟೋರಿ ಟೆಲ್ಲಿಂಗ್ ವರ್ಸ್ಟ್ ಆಗಿತ್ತು ಅಂತ ಹೇಳ್ತೀನಿ. ಲೈಕ್ ಇನಿಷಿಯಲಿ ಬರ್ಬೇಕಾಗಿರೋದನ್ನೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಇರೋದು ಒಂದು ರುಟೀನ್ ರೈವಲ್ರಿ ಕಥೆ. ಅದನ್ನ ಹಳೆ ಸಿನಿಮಾಗಳ ತರ ತೋರಿಸಿದ್ರೇನೆ ಮೋಸ್ಟ್ಲಿ ವರ್ಕ್ ಆಗಿರೋದೇನೋ, ಬಟ್ ಸರಿಯಾಗಿ ಸ್ಕ್ರೀನ್ ಪ್ಲೇನೂ ಮಾಡಿಲ್ಲ, ಸಿಕ್ಕಾಪಟ್ಟೆ ಚೆಲ್ಲಾಪಿಲಿ ಆಗಿದೆ. ಹಾಗಾಗಿ ವಿಜುವಲಿ ಸಿನಿಮಾ ಚೆನ್ನಾಗ್ ಅನ್ಸಿದ್ರು, ನರೇಶನ್ ಕೈ ಕೊಟ್ಟಿರೋದ್ರಿಂದ ಹೇಳ್ಕೊಳ್ಳೋ ರೀತಿ ಇಂಪ್ಯಾಕ್ಟ್ ಬಂದಿಲ್ಲ. ಓವರ್ ಆಲ್ ಸಿನಿಮಾನೇ ತುಂಬಾ ವೀಕ್ ಅಂತ ಅನ್ಸುತ್ತೆ. ಇನ್ನು ಅದೆಂತ ಡಂಬೆಸ್ಟ್ ರೈಟಿಂಗ್ ಅಂದ್ರೆ ಕಥೆಯಲ್ಲಿ ಒಂದು ಚೂರು ಫ್ಲೋ ಅನ್ನೋದೇ ಸಿಗೋದಿಲ್ಲ. ಇಲ್ಲೆಲ್ಲೋ ಆಕ್ಷನ್ಸ್ ಬೇಕಾ, ಸರಿ ಇಡೋ ಆಕ್ಷನ್ ನ. ಅಂಡ್ ಫೋರ್ಸ್ಟ್ ಅನ್ಸಿದ್ರು ಪರವಾಗಿಲ್ಲ, ಮದರ್ ಸಿಸ್ಟರ್ ಸೆಂಟಿಮೆಂಟ್ ಅಂತೂ ಇರ್ಲೇಬೇಕು, ಆ ತರ ಹೋಗಿದ್ದಾರೆ. ಹಾಗೇನೆ ಆ ಪಾತ್ರಗಳನ್ನ ಏನು ಬರ್ದಿದ್ದಾರೆ ಅಂತೀರಾ, ಓ ಮೈ ಗಾಡ್ಜಿಲಾ. ಹೆವಿ ಬಿಲ್ಡಪ್ ಅಲ್ಲಿ ಯಾರನ್ನೋ ಹಿಡಿಯೋದಕ್ಕೆ ಒಬ್ಬ ಪೊಲೀಸ್ ಬರ್ತಾನೆ. ಅಂಡ್ ಬಂದವನು ತಾನೊಬ್ಬ ಪೊಲೀಸು ಕಳ್ಳನ್ ಹಿಡಿಬೇಕು ಅನ್ನೋದನ್ನ ಮರ್ತೇ ಬಿಡ್ತಾನೆ. ತಾತನ್ ಕತೆ ಕೇಳೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಶಿವ, ನಮ್ ಕೈಯಲ್ಲೇ ಕೇಳೋದಕ್ಕಾಗ್ತಾ ಇಲ್ಲ, ಇವನಿಗೇನ್ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನಿಸ್ಬಿಡ್ತು. ಅಂಡ್ ಸೈಫ್ ಅಲಿ ಖಾನ್ ಅವರ ಕ್ಯಾರೆಕ್ಟರ್ನ ಎಷ್ಟು ಸಾಧ್ಯನೋ ಅಷ್ಟು ಡಮ್ಮಿ ಮಾಡಿದ್ದಾರೆ. ಅಂದ್ರೆ ಭೈರ ಮೊದಲಿಂದನೂ ಪ್ಲಾನ್ ಮಾಡ್ತಾ ಇರ್ತಾನೆ, ಹಿಂಗ್ ಹೊಡಿಬೇಕು ಹಂಗ್ ಹೊಡಿಬೇಕು ಅಂತ. ಆದ್ರೆ ಪಾಪ ಯಾರು ಅವನಿಗೆ ಚಾನ್ಸೇ ಕೊಡಲ್ಲ. ಅಂಡ್ ಸಿನಿಮಾ ತುಂಬಾ ಒಂದೇ ಎಕ್ಸ್ಪ್ರೆಷನ್. ಸಖತ್ ನಗು ಬಂತಪ್ಪ ನನ್ಗಂತೂ. ಇನ್ನು ಇಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದನ್ನ ಬಿಡಿ, ಬರವಣಿಗೆಗೆ ನಾಚಿಕೆ ಆಗ್ಬೇಕು ಆ ತರ ಬರ್ದಿದ್ದಾರೆ. ಎಸ್ಪೆಷಲಿ ವರ ಕ್ಯಾರೆಕ್ಟರ್ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ ಆಯ್ತಾ, ಅದನ್ನ ಸ್ಟ್ರೈಟ್ ಆಗಿ ಇಟ್ಟಿದ್ರೇನೆ ವರ್ಕ್ ಆಗಿರ್ತಿತ್ತೇನೋ. ಬಟ್ ಅದಕ್ಕಿರೋ ನಾರ್ಮಲ್ ಪೊಟೆನ್ಶಿಯಲ್ನು ಹೆಂಗ್ ಹಾಳು ಮಾಡಿದ್ದಾರೆ ಅಂದ್ರೆ, ಕ್ಲೈಮ್ಯಾಕ್ಸ್ ನಡೀತಾ ಇದೆ ಬಟ್ ಗೂಸ್ ಬಂಪ್ಸೇ ಇಲ್ಲ.
ಇನ್ನು ಈ ಸೀಕ್ವೆಲ್ ಟ್ರೆಂಡ್ ಇದೆಯಲ್ಲ, ಅದೊಂಥರ ದೊಡ್ಡ ಕಾಯಿಲೆ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಲಿ. ಫಸ್ಟ್ ಆಫ್ ಆಲ್ ಮಾಡ್ತಾ ಇರೋ ಸಿನಿಮಾನ ಒಳ್ಳೆ ಸಬ್ಸ್ಟೆನ್ಸ್ ಇಂದ ಚೆನ್ನಾಗಿ ತುಂಬಿಸಿ ಜನಕ್ಕೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ. ಅದಾದ್ಮೇಲೆ ಪ್ರೇಕ್ಷಕರೇ ಮುಂದೆ ಬಂದು ಸೀಕ್ವೆಲ್ ನ ಡಿಮ್ಯಾಂಡ್ ಮಾಡ್ತಾರೆ. ಅದು ಬಿಟ್ಟು ಬಿರಿಯಾನಿ ಅನ್ನೋ ಹೆಸರಲ್ಲಿ ಖಾಲಿ ಕುಷ್ಕ ತಿನ್ನಿಸ್ಬಿಟ್ಟು ಮಟನ್ ಪೀಸ್ ಎಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎಷ್ಟು ಇರಿಟೇಟ್ ಆಗಲ್ಲ ಹೇಳಿ. ಇದನ್ನ ಸರ್ಕಾಸ್ಟಿಕ್ ಆಗಿ ತಗೋತಿರೋ ಅಥವಾ ರೋಸ್ಟ್ ಅನ್ಕೋತಿರೋ ನಿಮಗ್ ಬಿಟ್ಟಿದ್ದು. ಬಟ್ ನಾನ್ ಹೇಳೋದೇನಂದ್ರೆ, ಆಕ್ಚುಲ್ ಆಗಿ ಕಂಟೆಂಟ್ ಇದ್ರೆ ಮಾತ್ರ 2 ಪಾರ್ಟ್ ಅಲ್ಲಿ ಸಿನಿಮಾ ಮಾಡಿ. ಇಲ್ಲ ಅಂದ್ರೆ ಸಿನಿಮಾ ಕೊಟ್ಟ ಮೇಲೆ ಸೀಕ್ವೆಲ್ ಅನೌನ್ಸ್ ಮಾಡಿ. ಅದು ಬಿಟ್ಟು ಒಂದು ಸಣ್ಣ ಕಥೆನ ರಬ್ಬರ್ ತರ ಎಳ್ದು ಹೇಳ್ತೀವಿ ಅಂದ್ರೆ ಆಡಿಯನ್ಸ್ ಆಗಿ ನಾವಂತೂ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಟೋಟಲ್ ಆಗಿ ಇದೊಂದು ಆವರೇಜ್ ಸಿನಿಮಾ. ಇಲ್ಲಿ ಎಲಿಮೆಂಟ್ಸ್ ಅಂತ ಇದಾವೆ, ಬಿಟ್ರೆ ಹೇಳ್ತಾ ಇರೋ ವಿಷಯಕ್ಕೆ ಡೆಪ್ತೇ ಇರ್ಲಿಲ್ಲ. ನರೇಶನ್ ಅಂತೂ ಸಿಕ್ಕಾಪಟ್ಟೆ ವೀಕ್ ಆಗಿದೆ, ರೈಟಿಂಗ್ ಕೂಡ ಚೆನ್ನಾಗಿಲ್ಲ. ಬಟ್ ಒಳ್ಳೆ ವಿಜುವಲ್ಸ್ ನ ಇಷ್ಟಪಡ್ತೀರಾ, ಜೂನಿಯರ್ NTR ಅವ್ರಿಗೋಸ್ಕರ ಹೋಗ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನೋಡ್ಬೋದು. ಅಂಡ್ ನೋಡಿದ ಮೇಲೆ ನಿಮಗಿದು ಡೀಸೆಂಟ್ ವಾಚ್ ಅಂತಾನೋ ಅನಿಸ್ಬೋದೇನೋ ಗೊತ್ತಿಲ್ಲ, ಬಟ್ ನನಗೆ ಇದು ಖಂಡಿತ ವರ್ಕ್ ಆಗ್ಲೇ ಇಲ್ಲ. ಇನ್ನ ಫ್ಯಾಮಿಲಿ ಜೊತೆನೂ ಆರಾಮಾಗಿ ನೋಡ್ಬೋದು, ಅಂಥದ್ದೇನ್ ಸಮಸ್ಯೆ ಇಲ್ಲ, ವಲ್ಗ್ಯಾರಿಟಿನೂ ಇಲ್ಲ. ಆದ್ರೆ ನೋಡೋ ಮುಂಚೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನಿಮ್ಮ ಸಮೀಪದಲ್ಲಿ ಕನ್ನಡ ಡಬ್ಡ್ ವರ್ಷನ್ಸ್ ಅವೈಲೇಬಲ್ ಇದ್ರೆ, ಅದು ನಿಮಗೆ ಬೇಕಾದ ಸಮಯದಲ್ಲೇ ಇದ್ರೆ ಖಂಡಿತ ಹೋಗಿ ನೋಡಿ. ಕನ್ನಡ ಡಬ್ಬಿಂಗ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.